ಇನ್ನು ದೇವನಹಳ್ಳಿ ಭಾಗದ ಸ್ಟೋರಿ ನೋಡೋಣ. ನೋಡಿ, ಮೊಬೈಲ್ ನೋಡ್ತಾ ಇದ್ದಂತಹ ಯುವಕರ ಮೇಲೆ ಇದ್ದಕ್ಕಿದ್ದಂತೆ ಡೆಡ್ಲಿ ಅಟ್ಯಾಕ್ ಆಗುತ್ತೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಾಗಿರುವಂಥ ಘಟನೆ. ಮೊಬೈಲ್ ನೋಡ್ತಾ ಇರ್ತಾನೆ ಆ ಯುವಕ, ಇದ್ದಕ್ಕಿದ್ದಂತೆ ಬಂದು ಡೆಡ್ಲಿ ಅಟ್ಯಾಕ್ ಮಾಡ್ತಾರೆ ಅವ್ರ ಮೇಲೆ. ಯುವಕ ಶಬಾಸ್ ಅಂತ, ಆತನ ಮೇಲೆ ನವೀನ್ ಅನ್ನೋನು ಹಲ್ಲೆ ಮಾಡಿದ್ದಾನೆ. ಯಾವ ವಿಚಾರಕ್ಕೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಆ ಹಲ್ಲೆ ಮಾಡಿರುವಂಥ ದೃಶ್ಯ ಅಲ್ಲೇ ಅಳವಡಿಸಿದ್ದ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಲ್ಲೆ ನಡೆಸಿದ ಆರೋಪಿ ನವೀನ್ಗಾಗಿ ಈಗ ಖಾಕಿ ಹುಡುಕಾಟ ನಡೆಸ್ತಾ ಇದೆ. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಅಲ್ಲೇ ಇದ್ದಂತಹ CCTV ವಿಜುವಲ್ಸ್ ಅಲ್ಲಿ ಈ ಅಟ್ಯಾಕ್ನ ದೃಶ್ಯ ಸಿಕ್ಕಿದೆ. ನೋಡಿ, ಕೈಯಲ್ಲಿ ಚಾಕು ಇಟ್ಕೊಂಡಿದ್ದಾನೆ ಅವನು. ಮೊಬೈಲ್ ನೋಡ್ತಾ ಕೂತಿದ್ದ. ವೈಟ್ ಶರ್ಟ್ ಹಾಕಿದ್ದಾನಲ್ಲ ಆತ ಮೊಬೈಲ್ ನೋಡ್ಕೊಂಡು ಕೂತಿದ್ದಾಗ ಅಲ್ಲಿ ಹಲ್ಲೆ ಮಾಡೋದು ನವೀನ್ ಅನ್ನೋನು. ಚಾಕು ಇಟ್ಕೊಂಡಿರೋ ನವೀನು, ಕೂತಿದ್ದವನು ಶಹಬಾಜ್ ಅನ್ನೋನು. ಹಲ್ಲೆಗೊಳಗಾದ ಯುವಕ ಇವನೇ ಶಹಬಾಜ್ ಅಂತ. ಈತನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಬಟ್ ಏನು ಎತ್ತ ಕಾರಣ ಅಂತೂ ಗೊತ್ತಿಲ್ಲ. ವೈಯಕ್ತಿಕ ದ್ವೇಷನೋ ಅಥವಾ ಪುಡಿ ರೌಡಿಗಳ ಅಟ್ಟಹಾಸನೋ ಏನೋ ಗೊತ್ತಿಲ್ಲ. ಬಟ್ ಪೊಲೀಸರು ಈಗ ಈ ಹಲ್ಲೆ ಮಾಡಿದವನ ಸೆರೆ ಹಿಡಿಬೇಕು ಅಂತ ಹೇಳಿ ಖಾಕಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ರಾಮಾಂಚಿ ಫೋನ್ ಸಂಪರ್ಕದಲ್ಲಿ. ರಾಮಾಂಚಿ, ಯಾತಕ್ಕಾಗಿ ಹಲ್ಲೆ ಆಗಿದ್ದು? ವೈಯಕ್ತಿಕ ದ್ವೇಷ ಆಗಿತ್ತು ಅಂತನ ಏನು ಹೇಳ್ತಾರೆ ಹಲ್ಲೆಗೊಳಗಾದವರು? ಅಂತಂದ್ರೆ ಈ ಒಂದು ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿದೆ. ನವೀನ್ ಎಂಬ ಯುವಕ ಏನಂತಂದ್ರೆ ಶಹಬಾಜ್ ಎಂಬ ಯುವಕನ ಮೇಲೆ ಚಾಕು ತಗೊಂಡೇನಂದ್ರೆ ಏಕಾಏಕಿ ಡೆಡ್ಲಿ ಅಟ್ಯಾಕ್ ಮಾಡಿರುವಂತದ್ದು. ಏನಂತಂದ್ರೆ ಸದ್ಯಕ್ಕೆ ಈ ಶಹಬಾಜ್ ಏನಂದ್ರೆ ಗಂಭೀರವಾಗಿ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾನೆ. ಇನ್ನೊಂದಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ನವೀನ್ ಹಲ್ಲೆ ಮಾಡಿದಂತ ನಂತರ ಏನಂತಂದ್ರೆ ಪರಾರಿಯಾಗಿದ್ದ. ನಿನ್ನೆ ಏನಂತಂದ್ರೆ ವಿಜಯಪುರ ಪೊಲೀಸರು ಏನಂತಂದ್ರೆ ಈ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ನವೀನ್ ಆರೋಪಿ ನವೀನ್ ಈಗ ಪೊಲೀಸರು ಬಂಧಿಸಿದ್ದಾರೆ. ಸದ್ಯಕ್ಕೆ ಏನಂತಂದ್ರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಏನಂತಂದ್ರೆ ಈ ಒಂದು ನವೀನ್ ಶಹಬಾಜ್ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ತಿಳಿದು ಬರ್ತಾ ಇದೆ. ಶರತ್, ಥ್ಯಾಂಕ್ ಯು ರಾಮಂಜಿ ಡೀಟೇಲ್ಸ್ಗಾಗಿ.